ಪಾಪ ತಮ್ಮಣ್ಣವ್ರಿಗೆ ಕೆಲವರಿಗೆ ಫ್ಯಾಕ್ಟ್ರಿನೂ ಬೇಕಿಲ್ಲ, ವಿಶ್ವವಿದ್ಯಾಲಯನೂ ಬೇಕಿಲ್ಲ, ಮೆಡಿಕಲ್ ಕಾಲೇಜು ಶಿಫ್ಟ್ ಮಾಡಿ ಅಂತಾರೆ. ಅವ್ರಿಗೆ ಹಿಂಗೇ ಇರಬೇಕು. ಮಂಡ್ಯ ಪಾಪ ಅಭಿವೃದ್ಧಿ ಆಗಬಾರ್ದು. ಅಭಿವೃದ್ಧಿ ಆದರೆ ಜನಕ್ಕೆ ಇವ್ರ ಕೈಗೆ ಹಿಡ್ತಾ ಸಿಗಲ್ಲ. ಹಾಗೇ ಇರಬೇಕು. ಅವ್ರು ಕೇಳಿ ನಾನು ತೀರ್ಮಾನ ತಗೋಬೇಕಾ? ನನ್ನ ಜನನ ಕೇಳಿ ತೀರ್ಮಾನ ತಗೋಬೇಕು, ಪಾಪ ಅವರ ಲೀಡ್ರ್ಗಳು ಕೇಳಿ ತೀರ್ಮಾನ ತಗೋಬೇಕು. ನನಗೆ ಈ ಜಿಲ್ಲೆ ಜನ ಮುಖ್ಯ. ನನ್ನನ್ನು ಅಥವಾ ನಮ್ಮ ಶಾಸಕರನ್ನ, ನಮ್ಮ ಪಕ್ಷನ ಆಶೀರ್ವಾದ ಮಾಡಿ ಕಳಿಸಿರೋದು ಈ ಜಿಲ್ಲೆ ಜನರ ಅಭಿಪ್ರಾಯದಂತೆ ನಡ್ಕೊಳ್ಳೋದಕ್ಕೆ. ನಾನು ಯಾರಂತೆ? ರವಿ ಯಾರಂತೆ? ಡಿ.ಕೆ. ಶಿವಕುಮಾರ್ ಯಾರಂತೆ? ಸ್ಟಾರ್ ಚಂದ್ರು ಯಾರಂತೆ? ಹಂಗಾರೆ ನಾವ್ಯಾರು ಬೇಡವಂತೋ? ಮಂಡ್ಯ ಜಿಲ್ಲೆ ಎಲ್ಲ ಮುಗಿಸ್ಬಿಡ್ಬೇಕಾ? ಮಂಡ್ಯ ಜಿಲ್ಲೆ ಏನು ಅಭಿವೃದ್ಧಿ ಆಗೋದು ಬೇಡವಾ? ಇನ್ನು ಕಾಂಗ್ರೆಸ್ ಒಕ್ಕಲಿಗರು ಇಲ್ಲ ಅಂತ ಎಲ್ಲ ಜಾತಿ ಅವೆಲ್ಲ ಆಯಿತು, ನೋಡಾಯಿತು, ಜನ ನೋಡಾಗಿದೆ. ಸೊ ನಾನು ಅವರು ಸುನೀಲ್ ಪಾಲಿ ಹೌಸ್ನಲ್ಲಿ ತರಕಾರಿ ಕೃಷಿ ಮಾಡಿ ಎಕರೆಗೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಬಗ್ಗೆ ಎಲ್ಲ ಲಘುವಾಗಿ ಮಾತಾಡಕ್ಕೆ ನಾನೆಲ್ಲಿ ಹೇಳಿದೆ? ಹೊಟ್ಟೆ ಪಡಗೆ ಒಂದು ನಿಮಿಷ ಕೇಳ್ರಿ. ನಾನು ಹೊಟ್ಟೆ ಪಾಡಗೋಸ್ಕರ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾವುದೋ ಬೇರೆ ಆ್ಯಂಗಲಲ್ಲಿ ಹೇಳಿರ್ತೀನಿ. ಸೊ ಒಂದು ನಿಮಿಷ ಕೇಳಿ. ಈಗ ನೋಡ್ರಿ, ಜನತಾದಳ ದೇವೇಗೌಡರು ಯಾವತ್ತಾರು ಈ ಮಟ್ಟಕ್ಕೆ ಮೋದಿಯರು ಹೇಳೋದಕ್ಕೆ ನಾನು ತೀರ್ಮಾನ ಅಂತ ಹೇಳಿದ್ರ? ನಮ್ಮ ಅಕ್ಕನ ಮನೆಗೆ ಹೋಯ್ತೀನಿ ಅಂತ ಹೇಳಿದ್ರ? ಡಾಕ್ಟ್ರು ಮಂಜುನಾಥ್ ಅಷ್ಟೆಲ್ಲ ಒಳ್ಳೆ ಉತ್ತಮವಾದಂಥ ಡಾಕ್ಟ್ರು, ಅವ್ರಿಗೆ ಅವ್ರ ಚಿಹ್ನೆ ನಿಲ್ಲಿಸ್ಕೊಳ್ಳೋದಲ್ಲೇ BJP ಚಿಹ್ನೆ ನಿಲ್ಲಿಸ್ತಾರೆ ಅಂದರೆ ಅದು ಅವ್ರ ಸ್ವಂತ ಜಿಲ್ಲೆ. ಏನಪ್ಪ, ರಾಮನಗರ ಅವರೇ ರೆಪ್ರೆಸೆಂಟ್ ಮಾಡಿ 2 ಸಲ ಮುಖ್ಯಮಂತ್ರಿ ಆಗಿರೋದು. ಬೆಂಗಳೂರು ಗ್ರಾಮಾಂತರ ಅವರೇ ಸ್ಟ್ರಾಂಗ್ ಆಗಿರೋದು. ಒಂದು ಸಾರಿ ಫೈಟ್ ಮಾಡಿ, ಸೊ ಫ್ರೆಂಡ್ಲಿ ಫೈಟಲ್ಲೂ ಸಹ ಅವರು ಲೋಕಲ್ ಬಾಡಿಲಿ ಗೆದ್ದಿದ್ರು ಈ ಕೃಷ್ಣಪ್ಪನ. ನಾವು ಇದ್ದೋವಾಗ ಇವತ್ತು ಯಾವ ಪರಿಸ್ಥಿತಿ ಆಗಿದೆ? ಮಂಜುನಾಥ್ ಅವ್ರನ್ನ ತೊಗೊಂಡೋಗಿ BJP ಚಿಹ್ನೆಯಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಅಂದರೆ ಅವರಿಗೆ ಅವ್ರ ಪಕ್ಷದ ಮೇಲೆ ನಂಬಿಕೆ ಇಲ್ಲ, ಅವರಿಗೆ ಅವ್ರ ಪಕ್ಷದ ಮೇಲೆ, ಅವ್ರ ಚಿಹ್ನೆ ಮೇಲೆ ವಿಶ್ವಾಸ ಇಲ್ಲ. ಇದು ಹೇಳ್ತಾ ಇರೋದು. BJPಗೆ ಹೋಗಿ ಜಾಯ್ನ್ ಆಗಿರೋದು ಯಾಕೆ ಅಂತೇಳಿ ಅವರೇ ತೋರಿಸ್ತಾವ್ರೆ.